ಆರಂಭಿಕರಿಗಾಗಿ ಬೇಸಿಕ್ ಇಂಗ್ಲಿಷ್ ತರಗತಿಗಳು. ಇದರಲ್ಲಿ ನಾವು ನನ್ನ ಜೊತೆ ಕಲಿಯಿರಿ ಯಲ್ಲಿ ಡೇ 3 ಅಂದರೆ 3ನೇ ದಿನದ ಪಾಠವನ್ನು ಇವತ್ತು ಕಲಿಯೋಣ. ನಿನ್ನೆ ಮತ್ತು ಮೊನ್ನೆ ನಾನು ನಿಮಗೆ ಪಾಸಿಟಿವ್, ನೆಗೆಟಿವ್ ಮತ್ತು ಇಂಟರೋಗೇಟಿವ್ ವಾಕ್ಯಗಳನ್ನು ಅಂದರೆ ಸಕಾರಾತ್ಮಕ, ನಕಾರಾತ್ಮಕ ಮತ್ತು ಪ್ರಶ್ನಾರ್ಥಕ ವಾಕ್ಯಗಳನ್ನು ಹೇಗೆ ಮಾಡುವುದಂತ ಕಲಿಸಿದ್ದೇನೆ. ಅದರ ಜೊತೆ ವೌಲ್ಸ್ ಅಂದರೆ ಸ್ವರಗಳು, ಕಾನ್ಸನೆಂಟ್ಸ್ ಅಂದರೆ ವ್ಯಂಜನಗಳು, ಇವುಗಳನ್ನು ಸಹ ಎಲ್ಲಿ ಉಪಯೋಗಿಸಬೇಕಂತ ಹೇಳಿಕೊಟ್ಟಿದ್ದೇನೆ. ಈಗ ನಾನು ಪಾಸಿಟಿವ್ ಆನ್ಸರ್ಸ್, ಹೌದು ಎನ್ನುವಾಗ ಏನು ಹೇಳಬೇಕು ಅಂದರೆ, ಯಾರಾದರೂ ನಿಮ್ಮ ಹತ್ರ ಪ್ರಶ್ನೆ ಕೇಳಿದರೆ ಅದಕ್ಕೆ ಹೌದು ಅನ್ನುವುದು ಹೇಗೆ ಅದನ್ನು ಹೇಳಿಕೊಡ್ತಾ ಇದ್ದೇನೆ. ಈಗ ಎಸ್ ಐ ಆಮ್, ಹೌದು ನಾನು. ಎಸ್ ಯು ಆರ್, ಹೌದು ನೀನು. ಎಸ್ ಹಿ ಈಸ್, ಹೌದು ಅವನು. ಎಸ್ ಶಿ ಈಸ್, ಹೌದು ಅವಳು. ಎಸ್ ಇಟ್ ಈಸ್, ಹೌದು ಅದು. ಎಸ್ ವಿ ಆರ್, ಹೌದು ನಾವು. ಎಸ್ ದೇ ಆರ್, ಹೌದು ಅವರು. ಹೀಗೆ ನಾವು ಯಾರಾದರೂ ನಿಮ್ಮ ಹತ್ರ ಕೇಳಿದರೆ ಹಾಂ ಅಂತ ಇದ್ದರೆ, ಹೌದು ಅಂತ ಇದ್ದರೆ ಈ ಥರ ಉತ್ತರ ಕೊಡ್ತೀರಿ. ವಾಕ್ಯವನ್ನು ಇನ್ನೂ ಸ್ವಲ್ಪ ಮುಂದೆ ಕಲಿಸ್ತೇನೆ. ಇದಕ್ಕೆ ಒಂದು ಶಾರ್ಟ್ಕಟ್ ಸಹ ಉಂಟು. ನಾನು ನಿಮಗೆ ಮೊನ್ನೆ ಕ್ಲಾಸಲ್ಲಿ ಹೇಳಿದ್ದೆ ಇದರ ಶಾರ್ಟ್ಕಟ್ ಹೇಳಿಕೊಡ್ತೇನೆ ಅಂತ. ಈ ಶಾರ್ಟ್ಕಟ್ಗಳನ್ನು ನೀವು ನಿಮ್ಮ ಇಂಗ್ಲೀಷ್ನಲ್ಲಿ ಉಪಯೋಗಿಸಿದರೆ ನಿಮಗೆ ನಿಮ್ಮ ಇಂಗ್ಲೀಷನ್ನು ಯಾರಾದರೂ ಕೇಳಿದರೆ ಅವರಿಗೆ ಅನಿಸ್ತದೆ ನಿಮಗೆ ತುಂಬ ಒಳ್ಳೆಯ ಇಂಗ್ಲೀಷ್ ಬರ್ತದೆ ಅಂತ. ಯಾಕಂದರೆ ಈ ಥರದ ಶಾರ್ಟ್ಕಟ್ಗಳನ್ನು ನಾವು ಅಮೆರಿಕನ್ ಮತ್ತು ಬ್ರಿಟಿಷ್ ಇಂಗ್ಲೀಷ್ಗಳಲ್ಲಿ ಮತ್ತು ಅವರ ಸಿನಿಮಾಗಳಲ್ಲಿ ನೋಡಿರ್ತೇವೆ. ಐ ಆ್ಯಮ್ ಇದರ ಶಾರ್ಟ್ಕಟ್ ಐಮ್. ಯು ಆರ್ ಇದರ ಶಾರ್ಟ್ಕಟ್ ಯು ಆರ್. ಹಿ ಈಸ್ ಇದರ ಶಾರ್ಟ್ಕಟ್ ಹೀಸ್. ಶಿ ಈಸ್ ಇದರ ಶಾರ್ಟ್ಕಟ್ ಶೀಸ್. ಇಟ್ ಈಸ್ ಇದರ ಶಾರ್ಟ್ಕಟ್ ಇಟ್ಸ್. ವಿ ಆರ್ ಇದರ ಶಾರ್ಟ್ಕಟ್ ವಿ ಆರ್. ದೇ ಆರ್ ಇದರ ಶಾರ್ಟ್ಕಟ್ ದೇರ್. ನೆಗೆಟಿವ್ ವಾಕ್ಯಗಳು, ನೆಗೆಟಿವ್ ಆನ್ಸರ್ಸ್ ಅಲ್ಲ ಅನ್ನುವಾಗ ನಾವು ಈಗ ಹೌದು ಅನ್ನುವ ವಾಕ್ಯವನ್ನು ಹೇಗೆ ಮಾಡಬೇಕು ಅಂತ ಕಲಿತೆವು. ಈಗ ಅಲ್ಲ ಅನ್ನುವ ವಾಕ್ಯಗಳನ್ನು ಹೇಗೆ ಮಾಡೋದಂತ ಕಲಿಯೋಣ. ನೋ ಐ ಆಮ್ ನಾಟ್. ನೋ ಐ ಆಮ್ ನಾಟ್, ಇಲ್ಲ ನಾನು ಅಲ್ಲ. ನೋ ಯು ಆರ್ ನಾಟ್, ನೀನು ಇಲ್ಲ ಅಥವಾ ಅಲ್ಲ. ನೋ ಹಿ ಈಸ್ ನಾಟ್, ಇಲ್ಲ ಅವನು ಅಲ್ಲ. ನೋ ಶಿ ಈಸ್ ನಾಟ್, ಇಲ್ಲ ಅವಳು ಅಲ್ಲ. ನೋ ಇಟ್ ಈಸ್ ನಾಟ್, ಇಲ್ಲ ಅದು ಅಲ್ಲ. ನೋ ವಿ ಆರ್ ನಾಟ್, ಇಲ್ಲ ನಾವು ಅಲ್ಲ. ನೋ ದೇ ಆರ್ ನಾಟ್, ಇಲ್ಲ ಅವರಲ್ಲ. ಇದಕ್ಕೂ ಶಾರ್ಟ್ಕಟ್ ಉಂಟು, ಇದನ್ನು ನೋಡೋಣ. ಐ ಆಮ್ ನಾಟ್ ಅಂದರೆ ಐ ಆಮ್ ನಾಟ್. ಯು ಆರ್ ನಾಟ್ ಅಂದರೆ ಯು ಆರ್ ನಾಟ್ ಅಥವಾ ಯು ಆಂಟ್. ಹಿ ಈಸ್ ನಾಟ್ ಅಂದರೆ ಹಿ ಈಸ್ ನಾಟ್ ಅಥವಾ ಹಿ ಇಸಂಟ್. ಶಿ ಈಸ್ ನಾಟ್ ಅಂದರೆ ಶಿ ಈಸ್ ನಾಟ್ ಅಥವಾ ಶಿ ಇಸಂಟ್. ಇಟ್ ಈಸ್ ನಾಟ್ ಅಂದರೆ ಇಟ್ಸ್ ನಾಟ್ ಅಥವಾ ಇಟ್ ಇಸಂಟ್. ವಿ ಆರ್ ನಾಟ್ ಅಂದರೆ ವಿ ಆರ್ ನಾಟ್ ಅಥವಾ ವಿ ಆಂಟ್. ದೇ ಆರ್ ನಾಟ್ ಅಂದರೆ ದೇ ಆರ್ ನಾಟ್ ಅಥವಾ ದೇ ಆಂಟ್. ಅರ್ಥ ಆಯ್ತಾ? ಪ್ರಾಕ್ಟೀಸ್ ಮಾಡಿ, ತುಂಬ ಈಸಿ ಇದೆ. ಮತ್ತು ಈ ಶಬ್ದಗಳನ್ನು ಉಪಯೋಗಿಸಿ ಇಂಗ್ಲೀಷ್ ವಾಕ್ಯಗಳನ್ನು ಮಾಡಿದರೆ ನಿಮ್ಮ ಇಂಗ್ಲೀಷ್ ಕೇಳುವವರ ಮೇಲೆ ಬೀಳುವ ಪ್ರಭಾವನೇ ಬೇರೆ. ಎಲ್ಲರೂ ತಿಳ್ಕೊಳ್ತಾರೆ ನೀವು ತುಂಬ ಹೈಫೈ ಇಂಗ್ಲೀಷ್ ಮಾತಾಡ್ತೀರಿ ಅಂತ. ಪ್ರಶ್ನೆ ಮತ್ತು ಉತ್ತರ, ಕ್ವಶನ್ ಆ್ಯಂಡ್ ಆನ್ಸರ್. ನಿಮಗೆ ಈಗ ನಾನು ಹೇಳಿರುವ ಪದಗಳನ್ನು ವಾಕ್ಯದಲ್ಲಿ ಹೇಗೆ ಉಪಯೋಗಿಸಬೇಕು ಅಂತ ಕಲಿಸ್ತೇನೆ. ನಿಮಗೆ ಯಾರಾದರೂ ಕೇಳ್ತಾರೆ ಆರ್ ಯು ಅ ಸ್ಟೂಡೆಂಟ್, ನೀವು ವಿದ್ಯಾರ್ಥಿಯೇ? ನೀವು ಹೇಳ್ತೀರಿ ಎಸ್ ಐ ಆ್ಯಮ್, ಹೌದು ನಾನು ವಿದ್ಯಾರ್ಥಿ. ಇಲ್ಲ ಅಂದರೆ ನೋ ಐ ಆಮ್ ನಾಟ್, ಇಲ್ಲ ನಾನು ಅಲ್ಲ. ನಾನೀಗ ಶಾರ್ಟ್ಕಟ್ ಕೊಡ್ತಾ ಇಲ್ಲ, ಶಾರ್ಟ್ಕಟ್ ಕೊಟ್ಟರೆ ಹೆಚ್ಚಿನವರಿಗೆ ಗೊತ್ತಿಲ್ಲ. ಸೊ ಇಡೀ ಶಬ್ದ ವಾಕ್ಯವನ್ನೇ ಓದ್ತೇನೆ. ಶಾರ್ಟ್ಕಟ್ ನೀವು ಅದನ್ನು ನೀವು ಉಪಯೋಗಿಸಿ, ನಾನು ಈಗ ಓದ್ತಾ ಇಲ್ಲ ಶಾರ್ಟ್ಕಟ್. ಎರಡನೇ ವಾಕ್ಯ, ಈಸ್ ಹಿ ಅ ಡ್ರೈವರ್, ಅವನು ಚಾಲಕನೇ? ಎಸ್ ಎಸ್ ಹಿ ಈಸ್, ಹೌದು ಅವನು. ಇಲ್ಲ ಅನ್ಬೇಕಾದ್ರೆ ನೋ ಹಿ ಈಸ್ ನಾಟ್, ಅಲ್ಲ ಅವನು ಅಲ್ಲ. ಮೂರನೇ ವಾಕ್ಯ, ಆರ್ ದೆ ಫಾರ್ಮರ್ಸ್, ಅವರು ರೈತರೇ? ಹೌದು ಅನ್ಬೇಕಾದ್ರೆ ಎಸ್ ದೇ ಆರ್. ಇಲ್ಲ ಅನ್ಬೇಕಾದ್ರೆ ನೋ ದೇ ಆರ್ ನಾಟ್, ಇಲ್ಲ ಅವರಲ್ಲ. ಈ ಕೆಳಗಿನ ಪ್ರಶ್ನೆಗಳಿಗೆ ಪೂರಕವಾದ ಉತ್ತರವನ್ನು ಇಂಗ್ಲೀಷ್ನಲ್ಲಿ ಬರೆಯಿರಿ. ನಿಮಗೆ ಇಲ್ಲಿ ಒಂದೊಂದು ಪ್ರಶ್ನೆ ಕೇಳಿದ್ದಾರೆ, ಅದಕ್ಕೆ ಎಸ್ ಅಥವಾ ನೋ ಅಂತ ಕೇಳಿದ್ದಾರೆ. ನೀವು ಅದನ್ನು ಹೇಳಬೇಕು. ನಾನು ಒಂದು ಸಲ ಹೇಳ್ತೇನೆ, ನನ್ನ ಜೊತೆ ರಿಪೀಟ್ ಮಾಡಿ.
ಈಸ್ ಶಿ ಅ ಟೀಚರ್? ಎಸ್ನಲ್ಲಿ ಉತ್ತರಿಸಿ. ಏನು ಹೇಳಬೇಕು ಉತ್ತರ? ಎಸ್ ಶಿ ಈಸ್ ಅ ಟೀಚರ್. ಎಸ್ ಶಿ ಈಸ್ ಅಂತ ಹೇಳಿದರು ಕರೆಕ್ಟ್. ಎರಡನೇದು, ಆರ್ ಯು ಆ್ಯನ್ ಎಂಜಿನಿಯರ್? ನೋನಲ್ಲಿ ಉತ್ತರಿಸಿ. ನೋ ಯು ಆರ್ ನಾಟ್ ಆ್ಯನ್ ಇಂಜಿನಿಯರ್. ಈಸ್ ಇಟ್ ಎ ಮಷೀನ್? ಎಸ್ನಲ್ಲಿ ಉತ್ತರಿಸಿ. ಎಸ್ ಇಟ್ಸ್ ಎ ಮಷೀನ್. ಎಸ್ ಇಟ್ಸ್ ಅ ಮಷೀನ್ ಅಥವಾ ಎಸ್ ಇಟ್ ಈಸ್ ಅಂದರೂ ಸರಿಯೇ. ನಾಲ್ಕನೇದ್ದು, ಆರ್ ದೇ ವರ್ಕರ್ಸ್? ನೋನಲ್ಲಿ ಉತ್ತರಿಸಿ. ನೋ ದೇ ಆರ್ ನಾಟ್ ವರ್ಕರ್ಸ್. ದೇ ಆರಂಟ್ ಅಂದರೂ ಆಗ್ತದೆ. ನೆಕ್ಸ್ಟ್ ಐದನೇದ್ದು, ಈಸ್ ಗಣೇಶ್ ಎ ಡಾಕ್ಟರ್? ಎಸ್ನಲ್ಲಿ ಉತ್ತರಿಸಿ. ಎಸ್ ಹೀ ಈಸ್ ಅ ಡಾಕ್ಟರ್ ಅಥವಾ ಎಸ್ ಹೀ ಈಸ್ ಅಂದರೂ ಸರಿಯೇ. ಗುಣವಾಚಕಗಳು ನಾವು ಕೇವಲ ವೃತ್ತಿಗಳ ಬಗ್ಗೆ ಮಾತ್ರವಲ್ಲದೆ ಒಬ್ಬ ವ್ಯಕ್ತಿ ಹೇಗಿದ್ದಾನೆ, ಸ್ಥಿತಿ ಅಥವಾ ಗುಣ ಎಂದು ಹೇಳಲು ಕೂಡ ಆ್ಯಮ್ ಈಸ್ ಆರ್ ಬಳಸುತ್ತೇವೆ. ನಾವು ವೃತ್ತಿಗಳನ್ನು ಹೇಳುವಾಗ ಎ ಆ್ಯನ್ ಬಳಸುತ್ತಿದ್ದೇವೆ. ಉದಾಹರಣೆಗೆ ಅ ಟೀಚರ್. ಆದರೆ ಗುಣಗಳನ್ನು ಹೇಳುವಾಗ ಎ ಅಥವಾ ಆ್ಯನ್ ಬಳಸಬಾರದು. ನಾನಿದರ ಉಚ್ಚಾರ ಮಾತ್ರ ಹೇಳ್ತಾ ಇದ್ದೇನೆ. ಸೊ ಹಾಗಾಗಿ ಎ ಮತ್ತು ಆ್ಯನ್ ಇದ್ದಾಗೆ ಓದ್ತೇನೆ, ಅ ಮತ್ತು ಆ್ಯನ್ ಅಂತ ಓದುವುದಿಲ್ಲ. ಸಂತೋಷ ಹ್ಯಾಪಿ, ಬೇಸರ ದುಃಖ ಸ್ಯಾಡ್, ಕಾರ್ಯನಿರತ ಬಿಡುವಿಲ್ಲದ ಬ್ಯುಸಿ, ಹಸಿವು ಹಂಗ್ರಿ, ಹಸಿವಾದ ಹಂಗ್ರಿ, ಸುಸ್ತಾದ ಆಯಾಸವಾದ ಟಯರ್ಡ್, ಸಿದ್ಧವಾದ ರೆಡಿ, ತಡವಾದ ಲೇಟ್, ಆರಾಮವಾದ ಒಳ್ಳೆಯದು ಫೈನ್ ಗುಡ್, ಎತ್ತರವಾದ ಟಾಲ್, ಬುದ್ಧಿವಂತನಾದ ಸ್ಮಾರ್ಟ್. ಹೇಗೆ ಬಳಸುವುದು? ನಾನು ಸಂತೋಷವಾಗಿದ್ದೇನೆ, ಐ ಆಮ್ ಹ್ಯಾಪಿ. ಅವನು ಬ್ಯುಸಿ ಇದ್ದಾನೆ, ಹೀ ಈಸ್ ಬ್ಯುಸಿ. ಅವಳು ಸುಸ್ತಾಗಿದ್ದಾಳೆ, ಶಿ ಈಸ್ ಟಯರ್ಡ್. ನಾವು ಸಿದ್ಧರಿದ್ದೇವೆ, ವಿ ಆರ್ ರೆಡಿ. ಅವರು ತಡವಾಗಿದ್ದಾರೆ, ದೇ ಆರ್ ಲೇಟ್. ಅದು ಒಳ್ಳೆಯದಿದೆ, ಇಟ್ ಈಸ್ ಗುಡ್. ನೀನು ಸುಂದರವಾಗಿದ್ದೀಯಾ, ಯು ಆರ್ ಬ್ಯೂಟಿಫುಲ್. ನನಗೆ ಹಸಿವಾಗಿದೆ, ಐ ಆಮ್ ಹಂಗ್ರಿ. ಇದು ಸುಲಭವಾಗಿದೆ, ದಿಸ್ ಈಸ್ ಈಸಿ. ಈಗ ಇಲ್ಲಿ ನೋಡಿ, ಐ ಆಮ್ ಅ ಟೀಚರ್, ಇಲ್ಲಿ ಎ ಬೇಕು. ಐ ಆಮ್ ಹ್ಯಾಪಿ, ಇಲ್ಲಿ ಬೇಡ. ಯಾಕಂದರೆ ಟೀಚರ್ ಅನ್ನೋದು ಒಂದು ಏನು, ನಮ್ಮ ಪ್ರೊಫೆಷನ್, ನಮ್ಮ ಕೆಲಸ. ಅದೇ ಥರ ಐ ಆಮ್ ಹ್ಯಾಪಿ ಅಂದರೆ ಇದು ನಮ್ಮ ಗುಣ. ಹ್ಯಾಪಿ, ಸ್ಯಾಡ್ ಈ ಥರ ಗುಣವಾಚಕ ವಿಶೇಷಣಗಳಲ್ಲಿ ಬರ್ತವೆ. ಈ ಕೆಳಗಿನ ಕನ್ನಡ ವಾಕ್ಯಗಳನ್ನು ಇಂಗ್ಲೀಷಿಗೆ ಬದಲಾಯಿಸಿ. ನನಗೆ ಹಸಿವಾಗಿದೆ ಹೇಳ್ತೀರಾ, ಐ ಆಮ್ ಹಂಗ್ರಿ. ನೀವು ಬುದ್ಧಿವಂತರು, ಸ್ಮಾರ್ಟ್ ಹೇಳ್ತೀರಾ, ಯು ಆರ್ ಸ್ಮಾರ್ಟ್. ಅವನು ಎತ್ತರವಾಗಿದ್ದಾನೆ, ಟಾಲ್ ಹೇಳಿ, ಹಿ ಈಸ್ ಟಾಲ್. ನಾವು ಆರಾಮವಾಗಿದ್ದೇವೆ, ಫೈನ್ ಹೇಳಿ, ವಿ ಆರ್ ಫೈನ್. ಅವಳು ಬೇಸರವಾಗಿದ್ದಾಳೆ, ಸ್ಯಾಡ್ ಹೇಳಿ, ಶಿ ಈಸ್ ಸ್ಯಾಡ್. ಈಗ ಹೂ, ವಾಟ್, ವ್ಯಾರ್ ಇವುಗಳನ್ನು WH ಕ್ವಶನ್ಸ್ ಅಂತಾರೆ. ಹೂ ಅಂದರೆ ಯಾರು, ವಾಟ್ ಅಂದರೆ ಏನು, ವ್ಯಾರ್ ಅಂದರೆ ಎಲ್ಲಿ ಎಂದು ಮಾಹಿತಿ ಕೇಳಲು WH ಪದಗಳನ್ನು ಬಳಸುತ್ತೇವೆ. ಈ ಪದಗಳು ಯಾವಾಗಲೂ ವಾಕ್ಯದ ಮೊದಲು ಬರಬೇಕು. ಅಂದರೆ ವಾಕ್ಯದ ಪ್ರಶ್ನೆ ಕೇಳುವಾಗದ ವಾಕ್ಯದ ಶುರುವಿಗೆ ಬರಬೇಕು. ಮಧ್ಯದಲ್ಲಿ ಬಂದರೆ ಅದರ ಅರ್ಥನೇ ಬೇರೆ ಆಗ್ತದೆ. WH ವರ್ಡ್ಸ್, WH ಪದಗಳು: ಯಾರು, ಹೂ; ಏನು, ವಾಟ್; ಎಲ್ಲಿ, ವೇರ್; ಯಾವಾಗ, ವೆನ್; ಯಾಕೆ, ವೈ; ಹೇಗೆ, ಹೌ; ಯಾವುದು, ವಿಚ್; ಯಾರ, ಹೂಸ್; ಯಾರನ್ನು, ಹೂಮ್. ಕನ್ನಡ ವಾಕ್ಯ, ಇಂಗ್ಲೀಷ್ ವಾಕ್ಯ: ನೀವು ಯಾರು, ಹೂ ಆರ್ ಯು; ಅವನು ಯಾರು, ಹೂ ಈಸ್ ಹಿ; ಇದು ಏನು, ವಾಟ್ ಈಸ್ ದಿಸ್; ನಿಮ್ಮ ವೃತ್ತಿ ಯಾವುದು, ವಾಟ್ ಈಸ್ ಯುವರ್ ಪ್ರೊಫೆಷನ್; ಅವರು ಎಲ್ಲಿದ್ದಾರೆ, ವೇರ್ ಆರ್ ದೇ; ಗಣೇಶ್ ಎಲ್ಲಿದ್ದಾನೆ, ವೇರ್ ಈಸ್ ಗಣೇಶ್; ನೀವು ಹೇಗಿದ್ದೀರಾ, ಹೌ ಆರ್ ಯು. ಪ್ರಶ್ನೆ ಮಾಡುವಾಗ ಈ ಕ್ರಮವನ್ನು ನೆನಪಿಡಿ: WH ವರ್ಡ್ ಪ್ಲಸ್ ಆಮ್, ಈಸ್, ಆರ್ ಪ್ಲಸ್ ಸಬ್ಜೆಕ್ಟ್. ಅಂದರೆ WH ಮೊದಲು ಬರಬೇಕು, ಅನಂತರ
ಆ್ಯಮ್ ಈಸ್ ಆರ್ ಬರಬೇಕು. ಆನಂತರ ನಿಮ್ಮ ಕರ್ತೃಪದ ಬರಬೇಕು. ಯು ಆರ್ ಹೂ ಎನ್ನಬಾರದು, ಹೂ ಆರ್ ಯು ಎನ್ನಬೇಕು. ಈ ಕೆಳಗಿನ ಕನ್ನಡ ಪ್ರಶ್ನೆಗಳನ್ನು ಇಂಗ್ಲೀಷಿಗೆ ಬದಲಾಯಿಸಿ. ಅವಳು ಯಾರು? ನನ್ನ ಜೊತೆ ಹೇಳಿ. ಹೂ ಈಸ್ ಶಿ? ಅದು ಏನು? ಹೇಳಿ. ವಾಟ್ ಈಸ್ ಇಟ್? ನಿಮ್ಮ ತಂದೆ ಎಲ್ಲಿದ್ದಾರೆ? ಹೇಳಿ. ವೇರ್ ಈಸ್ ಯುವರ್ ಫಾದರ್? ಅವರು ಹೇಗಿದ್ದಾರೆ? ಹೇಳಿ. ಹೌ ಆರ್ ದೇ? ಶಿಕ್ಷಕರು ಎಲ್ಲಿದ್ದಾರೆ? ಹೇಳಿ. ವೇರ್ ಈಸ್ ಟೀಚರ್? ಈಗ ದಾ ಬಗ್ಗೆ ನಾನು ಹೇಳಿಲ್ಲ, ದಾ ಎಲ್ಲಿ ಉಪಯೋಗಿಸ್ಬೇಕು ಅಂತ. ಅದರ ಬಗ್ಗೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ಕಲಿಸ್ತೇನೆ. ಯಾರು ಚಿಂತೆ ಪಡಬೇಡಿ, ಕ್ಲಿಯರಾಗಿ ಕಲಿಸ್ತೇನೆ ದಾ ಎಲ್ಲಿ ಯೂಸ್ ಮಾಡಬೇಕಂತ. ಸೊ ಇವತ್ತಿನ ಕ್ಲಾಸ್ ಇಲ್ಲಿಗೆ ನಾನು ಮುಗಿಸ್ತೇನೆ. ಮುಂದಿನ ಕ್ಲಾಸ್ ನಾಳೆ ತಗೊಳ್ತೇನೆ.